ಆತ್ಮೀಯ ಮಿತ್ರರೇ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಬ್ಬ ವ್ಯಕ್ತಿ ಈ ದೇಶದ ಅತ್ಯುನ್ನತ ವ್ಯಕ್ತಿಯಾಗಬೇಕಾದರೆ ಆ ವ್ಯಕ್ತಿಯ ಸಮಾಜ ಹಾಗೂ ಆ ವ್ಯಕ್ತಿಯ ಕುಟುಂಬ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಅಂಥದ್ರಲ್ಲಿ ಭಗತ್ ಸಿಂಗ್ ಬದುಕಿದಂಥ ಹಾಗೂ ಅವರ ಕುಟುಂಬ ಮತ್ತು ಪರಿಸರ ಹಾಗೂ ಭಗತ್ ಸಿಂಗ್ನ ಮೇಲೆ ಪರಿಣಾಮ ಬಿದ್ದಂಥ ಒಂದಿಷ್ಟು ಅಂಶಗಳನ್ನು ನಾನು ನಿಮ್ಮ ಮುಂದಿಡ್ತೀನಿ. ಅದಕ್ಕೂ ಮುನ್ನ ಯಾರು ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ. ಮಿತ್ರರ, ಭಗತ್ ಸಿಂಗ್ ಈ ದೇಶದ ಅತ್ಯಂತ ಶ್ರೇಷ್ಠ ಕ್ರಾಂತಿಕಾರಿಗಳಲ್ಲಿ ಒಬ್ಬರಾದರು ಹಾಗೂ 23ನೇ ವಯಸ್ಸಿಗೆ ಭಗತ್ ಸಿಂಗ್ ಪ್ರಾಣವನ್ನು ಬಿಟ್ಟ. ಭಗತ್ ಸಿಂಗ್ ಈ ಕ್ರಾಂತಿಕಾರಿಗಳಲ್ಲಿ ಬಹಳಷ್ಟು ಪ್ರಮುಖವಾಗಿ ಕಾರಣ ಆಗಲು ಮೊದಲನೇದಾಗಿ ತನ್ನ ಕುಟುಂಬ. ಮಿತ್ರರ, ಭಗತ್ ಸಿಂಗ್ ಹುಟ್ಟಿದಂತಹ ಸಂದರ್ಭದಲ್ಲಿ ತಂದೆ ಕಿಶನ್ ಸಿಂಗ್ ಜೈಲಿನಲ್ಲಿದ್ದರು, ಚಿಕ್ಕಪ್ಪ ಸ್ವರಣ್ ಸಿಂಗ್ ಜೈಲಿನಲ್ಲಿದ್ದರು, ಮತ್ತೊಬ್ಬ ಚಿಕ್ಕಪ್ಪ ಅಜಿತ್ ಸಿಂಗ್ ದೇಶದ್ರೋಹಿ ಆರೋಪ ಮೇಲೆ ದೇಶದಿಂದ ಗಡೀಪಾರಣ ಮಾಡಿದರು. ಅಂತಹ ಸಂದರ್ಭದಲ್ಲಿ ಭಗತ್ ಸಿಂಗ್ ಜನನ ಆಗುತ್ತಾರೆ. ತದನಂತರ ಒಂದಿಷ್ಟು ದಿನಗಳ ನಂತರ ಭಗತ್ ಸಿಂಗ್ನ ಮೇಲೆ ತನ್ನ ತಂದೆ ತಾಯಿ ಅನೇಕ ರೀತಿಯ ಪುಸ್ತಕಗಳನ್ನು ಮತ್ತು ಗ್ರಂಥಗಳನ್ನು ಕೊಟ್ಟು ಬಹಳಷ್ಟು ಪ್ರೇರೇಪಿ ವ್ಯಕ್ತಿಯಾಗಿದ್ದ. ಆದರೆ ಭಗತ್ ಸಿಂಗ್ ಜೀವನದಲ್ಲಿ ನಡೆದಂಥ ಒಂದು ಘಟನೆಯನ್ನು ನಾನು ನಿಮ್ಮ ಮುಂದಿಡ್ತೀನಿ. ಇಬ್ಬರು ರೈತರು ಮಾತಾಡ್ಕೊಂಡು ಹೋಗ್ತಿರಬೇಕಾದ್ರೆ ಆ ಇಬ್ಬರ ಹಿಂದೆ ಒಬ್ಬ ಪುಟ್ಟ ಬಾಲಕ ನಡ್ಕೊಂಡು ಹೋಗ್ತಿದ್ದಾನೆ. ಅವರು ರೈತರು ಮಾತಿನಲ್ಲಿ ಮಗ್ನರಾಗಿದ್ದಾರೆ. ಪುಟ್ಟ ಬಾಲಕ ನಡ್ಕೊಂಡು ಹೋಗ್ತಿರಬೇಕಾದ್ರೆ ಒಂದಿಷ್ಟು ಮುಂದಕ್ಕೆ ಹೋಗಿ ಆ ಇಬ್ಬರು ರೈತರು ನೋಡುತ್ತಾರೆ, ಈ ಪುಟ್ಟ ಬಾಲಕ ಇರೋದಿಲ್ಲ. ಆ ಬಾಲಕನಿಗೆ ಕೇವಲ 3 ವರ್ಷ ಆಗಿರ್ತದೆ. ಸುತ್ತಲೂ ನೋಡ್ತಾರೆ, ಯಾವ ವ್ಯಕ್ತಿನೂ ಇರೋದಿಲ್ಲ. ಆಗ ಒಂದಿಷ್ಟು ದೂರದಲ್ಲಿ ಒಬ್ಬ ಪುಟ್ಟ ಬಾಲಕ ನಾಟ್ಯನ್ನ ಮಾಡುತ್ತಿರು ನೋಡ್ತಾರೆ ರೈತರು. ಬಹಳಷ್ಟು ಜನ ಕೂಗ್ತಾರೆ, ಆದರೆ ಆ ಬಾಲಕ ಬರೋದಿಲ್ಲ. ಯಾಕಂದ್ರೆ ಕೆಲಸದಲ್ಲಿ ಮಗ್ನನಾಗಿರ್ತಾನೆ. ಸ್ವತಃ ರೈತರ ಅಲ್ಲಿಗೆ ಹೋಗಿ ಮಾತಾಡ್ತಾನೆ. ಆ ಪುಟ್ಟ ಬಾಲಕ ಸಾಟಿ ಮಾಡ್ತಿರ್ತಾನೆ. ಅಂದರೆ ಪೈರುಗಳಿಗೆ ನೀರನ್ನು ಬರಲು ಒಂದು ರೀತಿಯ ನಾಟಿ ವಿಧಾನದಲ್ಲಿ ಮಾತಾಡ್ತಾನೆ. ಈ ಇಬ್ಬರು ರೈತರು ಹೋಗಿ ಅವರನ್ನು ಪ್ರಶ್ನೆ ಮಾಡ್ತೇನೆ, ಏನು ಮಾಡ್ತಿದೀಯ ಅಂತ. ಆಗ ಪುಟ್ಟ ಬಾಲಕ ಹೇಳ್ತಾನೆ, ನಾನು ನಾಟಿ ಮಾಡುತ್ತಿದ್ದೇನೆ ಅಂತ. ಏನು ನಾಟಿ ಮಾಡ್ತಿದೀಯ ಅಂತ ಕೇಳಿದಾಗ ಆ ಪುಟ್ಟ ಬಾಲಕ ಆತ್ಮವಿಶ್ವಾಸದಿಂದ ಹೇಳ್ತಾನೆ, ನಾನು ಬಂದೂಕುಗಳನ್ನು ನಾಟಿ ಮಾಡುತ್ತಿದ್ದೇನೆ ಅಂತ. ಆಗ ಆ ರೈತರಿಗೆ ಬಹಳಷ್ಟು ರೀತಿ ಅಚ್ಚರಿಯಾಗುತ್ತೆ. ಈ 3 ವರ್ಷದ ಪುಟ್ಟ ಬಾಲಕ ಬಂದೂಕುಗಳನ್ನು ನಾಟಿ ಮಾಡುತ್ತಿದ್ದೇನೆ ಅಂತ. ತದಾದಂಥ ರೈತರ ಮರು ಪ್ರಶ್ನೆಯನ್ನು ಮಾಡ್ತೇನೆ ಆ ಪುಟ್ಟ ಬಾಲಕನಿಗೆ, ಬಂದೂಕುಗಳನ್ನು ನಾಟಿ ಮಾಡಿ ಏನು ಮಾಡ್ತೀಯ, ಅಥವಾ ಉಣ್ಣಕ್ಕಾಗುತ್ತೆ ತಿನ್ನಕ್ಕಾಗುತ್ತೆ ಅಂತ. ಆಗ ಪುಟ್ಟ ಬಾಲಕ ಹೇಳುತ್ತಾನೆ, ನಾನು ಈ ಬಂದೂಕುಗಳನ್ನು ಈ ಜಮೀನು ತುಂಬ ಬೆಳೆಯಬೇಕು ಅಂತ. ಆಗ ರೈತರಿಗೆ ಆಶ್ಚರ್ಯ ಆಗುತ್ತೆ, ಏಕೆ ಮಾಡ್ತಿದೀಯ ಅಂತ. ಆಗ ಪುಟ್ಟ ಬಾಲಕ ಹೇಳುತ್ತಾನೆ, ಈ ದೇಶಕ್ಕಾಗಿ, ಈ ನಾಡಿಗಾಗಿ ಹಾಗೂ ಈ ಜನರಿಗಾಗಿ ಬ್ರಿಟಿಷರು ನಡೆಸುತ್ತಿದ್ದ ದಬ್ಬಾಳಿಕೆ ಅಥವಾ ಇಂಗ್ಲಿಷರು ನಡೆಸುತ್ತಿದ್ದ ದಬ್ಬಾಳಿಕೆಯನ್ನು ಹೊರ ಹಾಕಲು ಬ್ರಿಟಿಷರಿಗೆ ಬಂದೂಕುಗಳ ಮೂಲಕ ಮಾತ್ರ ಉತ್ತರ ಕೊಡಲು ಸಾಧ್ಯ. ಆದ್ದರಿಂದ ನಾನು ಇವತ್ತು ಬಂದೂಕುಗಳನ್ನು ನಾಟಿ ಮಾಡಲು ಸ್ಟಾರ್ಟ್ ಮಾಡಿದ್ದೆ ಅಂತ ಹೇಳ್ತಾರೆ. ತದಾದ ನಂತರ ಭಗತ್ ಸಿಂಗ್ ಈ ದೇಶದ ಅನೇಕ ವ್ಯಕ್ತಿಗಳಕ್ಕಾಗಿ ಹೋರಾಟ ಮಾಡುತ್ತೇನೆ. ತದಾದ ನಂತರ ಮಿತ್ರರು, ಭಗತ್ ಸಿಂಗ್ ಕೇವಲ ಸ್ವತಂತ್ರ ಹೋರಾಟಗಾರರಲ್ಲ. ಭಗತ್ ಸಿಂಗ್ ಒಬ್ಬ ಶ್ರೇಷ್ಠ ಪತ್ರಕರ್ತ, ಶ್ರೇಷ್ಠ ವಿದ್ವಾಂಸ. ಪ್ರಮುಖವಾಗಿ 4 ಕೃತಿಗಳನ್ನು ಬರೀತಾನೆ. ಅದರಲ್ಲಿ ಕೇವಲ 3 ಕೃತಿಗಳು ಕಾಲಾಂತರದಿಂದ ಸಿಗೋದಿಲ್ಲ. ಆದರೆ ಒಂದು ಕೃತಿ ಮಾತ್ರ, ನಾನು ನಾಸ್ತಿಕ ಎಂಬ ಕೃತಿ ಮಾತ್ರ ಬಿಡುಗಡೆ ಆಗುತ್ತೆ. ಆ ಮುಂದಿನ ನಾನು ನಾಸ್ತಿಕ ಎಂಬ ಕೃತಿಯ ಆಶಯವನ್ನು ನಾನು ನಿಮ್ಮ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.